ಹೇಳಿದ್ರೆ ಈ ಆಟಿಟ್ಯೂಡ್ ಏನಿದೆ ಒಂದು ಅಸಡ್ಡೆ ಆಟಿಟ್ಯೂಡ್, ಡಿಪಾರ್ಟ್ಮೆಂಟಿಂದ ಅಸಡ್ಡೆ ಆಟಿಟ್ಯೂಡ್ ಬರ್ತಾ ಇದೆ. ಒಬ್ಬ ಹುಡುಗ ಇರ್ಬೋದು, ಒಬ್ಬ ಹುಡುಗಿ ಇರ್ಬೋದು, ಕಾಣೆ ಆದಾಗ ಆ ಪೇರೆಂಟ್ಸಿಗೆ ಇರ್ಬೋದು, ಹೆತ್ತವರಿಗೆ ಅದರ ನೋವು ಗೊತ್ತಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದು ಅಸಡ್ಡೆಯ ಒಂದು ವಿಷಯ, ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆ ಆಗಿದ್ದಾರೆ, ಒಬ್ಬ ಹುಡುಗ ಕಾಣೆ ಆಗಿದ್ದಾನೆ, ಹುಡುಗಿ ಕಾಣೆ ಆಗಿದೆ ಅನ್ನೋಂಥದ್ದು ವಿಷಯ. ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತು ಇವತ್ತಿಂದ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಪೊಲೀಸರು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂಥ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಹಾಗಾದ್ರೆ ಬಿಟ್ಟು ಬಿಡ್ತಾರ ಇವರನ್ನ? ಪ್ರತಿಭಟನೆ ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅರ್ಥ ಏನು? ಸರ್ಕಾರ ಏನ್ ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಮ್ಮಲ್ಲಿ ಹಲವಾರು ಪ್ರಶ್ನೆಗಳಿದೆ. ಎಲ್ಲಾ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ, ನೀವೇ ಹೋಗಿ ನೋಡಿ, ಬೇಕಾದ್ರೆ ಗಾಂಜಾ ಮಾರ್ತಾರೆ. ಸರ್ಕಾರ ಖಾಲಿ ನಂಬರ್ 2 ಬಿಸ್ನೆಸ್ ಮಾಡುವಂತ ಕೆಲಸಲ್ಲೇ ತೋಡ್ಕೊಂಡಿದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮದ್ಯನ ವ್ಯಸ ಇರ್ಬೋದು, ಡ್ರಗ್ಸ್ಗೆ ಬಲಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತಲೆ ಎತ್ತುತ್ತಾ ಇಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದ? ಪೊಲೀಸ್ ಇಲಾಖೆ ಮಾಡುವುದಿಲ್ಲ ಆದ್ರೆ ಹೇಳಿ, ಸಾರ್ವಜನಿಕವಾಗಿ ನಾವೇ ನಮ್ಮ ಟೀಮನ್ನು ಕಟ್ತೇವೆ. ಸಾರ್ವಜನಿಕವಾಗಿ ನಾವು ತಂಡ ಕೊಟ್ಕೊಂಡು ನಮ್ಮ ಏರಿಯಾವನ್ನ ಕಾಪಾಡುವುದು ಹೇಗೆ, ಡ್ರಗ್ಸ್ ಅನ್ನು ಹೇಗೆ ಮಟ್ಟ ಹಾಕಬೇಕು ನಾವು ಮಟ್ಟ ಹಾಕ್ತೇವೆ. ಆ ಸರ್ಕಾರದಿಂದ ಕೈ ಕಟ್ಟಿ ಕುಳಿತುಕೊಂಡು ಈ ರೀತಿ ಒಬ್ಬನೇ ಒಬ್ಬ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ, ನಾವೀಗ ನಿನ್ನೆ ಮೀಟಿಂಗ್ ಮಾಡಿದ ನಂತರ ಒಬ್ಬನೇ ಚುನಾಯಿತ ಪ್ರತಿನಿಧಿ ಬರ್ತಾ ಇಲ್ಲ. ಎಲ್ಲದಕ್ಕೂ ಸಹ ಉದ್ಘಾಟನೆಗೆ ಇವ್ರು ನಾ ಬರದಿದ್ರೆ ಉದ್ಘಾಟನೆ ಮಾಡಬೇಡಿ ಹೇಳ್ತಾರೆ. ಇಷ್ಟು ದೊಡ್ಡ ವಿಷಯ ಆದಾಗ ಒಬ್ಬ ಸರ್ಕಾರದ ಚುನಾಯಿತ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ನಡೆಸುವಂತವ್ರು ಇರ್ಬೋದು, ನಾವು ವಿರೋಧ ಪಕ್ಷದವರೇ ಬರ್ತಾ ಇದ್ದೇವೆ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ಅಟ್ಲೀಸ್ಟ್ ನೀವು ಬಂದು ಕೇಳಿ, ಮಿನಿಸ್ಟರ್ ಸುದ್ದಿ ಇಲ್ಲ, ಯಾವುದೇ ರೀತಿಯ ಸ್ಪಂದನೆ ಸಿಗ್ತಲ್ಲ. ಇದು ಒಂದು ಕೇಸ್ ಅಲ್ಲ, ಹಿಂದೆ ಆದಂತ ಕೇಸ್ಗಳಲ್ಲಿ ಸಹ ಇದೇ ರೀತಿಯ ವರ್ತನೆ. ಬೇಸತ್ತು ಜನ ಒಟ್ಟಾಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅನುಮಾನ ಅಂತ ಹೇಳಿದ್ರೆ ನಮ್ದು ಡ್ರಗ್ಸಿಗೆ ಒಳಪಟ್ಟು ಏನಾದರೂ ಆಗಿದೆ. ಮತ್ತು ಅಮ್ಮೆಮಾರು ಪ್ರದೇಶ ಏನಿದೆ, ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮೊದಲ ಬಾರಿ ಅಲ್ಲ. ಅಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳೋದು, ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯುವುದು, ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ. ಅವ್ರನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ. ಆ ಪ್ರದೇಶದಲ್ಲಿ ಯಾವ ಅಮ್ಮೆಮಾರು ಪ್ರದೇಶ, ಹಿಂದೆ ಪೊಲೀಸ್ ಸ್ಟೇಷನ್ಲಿ ಕೇಸ್ ಇದೆ. ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ? ಅಲ್ಲಿ ರಸ್ತೆ ಮೇಲೆ ಜನ ಹೋಗುದಿಲ್ಲ, ರಾತ್ರಿ ಹೆದರ್ತಾರೆ ಜನ ರಾತ್ರಿ ಹೋಗ್ಲಿಕ್ಕೆ. ಯಾಕಂದ್ರೆ ಅಲ್ಲೆಲ್ಲ ಗಾಂಜಾ ಗೀಂಜಾ ಬಾಟ್ಲಿ ಗಿಟ್ಟಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅಲ್ಲೇ ವ್ಯವಹಾರ ನಡೆಸ್ತಾ ಇರ್ತಾರೆ. ಪೊಲೀಸರಿಗೆ ಏನು ಗೊತ್ತಿಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ನೋಡ್ಲಿ, ಅದಕ್ಕಾಗಿ ಪ್ರಶ್ನೆ, ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಾದ್ರೆ ಹೇಳಿ ಸರ್ಕಾರ, ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ತೇವೆ. ಅಲ್ಲ, ಈಗ ಅವರು ಪೊಲೀಸರು ನಮಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಸರಿಯಾದ ಉತ್ತರ ಮನೆಯವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಲೀಡ್ ಸಿಕ್ಕೇ ಸಿಗ್ತದೆ. 100% ಲೀಡ್ ಸಿಕ್ಕೇ ಸಿಗ್ತದೆ. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ. ಕಾರಣ ಸಾವಿರ ಇರ್ಬೋದು. ನಿನ್ನೆಯಿಂದ ಶುರು ಮಾಡಿದ್ದಾರೆ, ನಿನ್ನೆಯಿಂದಾನೇ ಸ್ವಲ್ಪ ಅದರ ಬಗ್ಗೆ ಶುರು ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡಿಯೇ ಹೀಗಾಗಬೇಕಂತ ನಮ್ಮ ಪ್ರಶ್ನೆ. ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲದಿದ್ರೆ ಅವನ ಮನೆ ಯುವಕತೆ ಹೋದ್ರೆ ಕೈ ಕಟ್ಟಿ ಕೂತ್ಕೊಳ್ಳುವುದಾ? ಅದು ಪ್ರಶ್ನೆ. ತನಿಖೆ ಶುರು ಮಾಡಿದ್ದೀವಿ. ಇವಾಗ 2 ದಿವಸ ಆಗಿದೆ. ಇನ್ನೂವರೆಗೂ ನಾವು ಯಾವುದೇ ಡೆವಲಪ್ಮೆಂಟ್ಸ್ ಆಗದೇ ಇದ್ರೂ ಕೂಡ ಟೀಮ್ಸ್ ಎಲ್ಲ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ನಾವು ಪತ್ತೆ ಮಾಡುವಂಥ ಕ್ರಮ ಮಾಡ್ತೀವಿ. ಅಲ್ಲ, ನಾವು ಆಯಾಮದಲ್ಲೂ ನಾವು ತನಿಖೆ ಮಾಡ್ತಾ ಇದ್ದೀವಿ. ಆ ಸಂಬಂಧವಾಗಿ ಯಾವುದೇ ರೀತಿಯ ನಮಗೆ ಇದುವರೆಗೂ ಡೆವಲಪ್ಮೆಂಟ್ಸ್ ಕಂಡು ಬಂದಿಲ್ಲ. ಏನೇನು ಕುಟುಂಬದ ಸದಸ್ಯರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿ ಯಾವ್ಯಾವ ಮಾಹಿತಿಗಳು ಕೊಡ್ತಾ ಇದ್ದಾರೋ ಯಾವುದೂ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಈ ಪೊಲೀಸ್ ಇಲಾಖೆ 100% ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಆ ರೈಲ್ವೆ ಹಳಿಯೆಲ್ಲ ಚಪ್ಪಲಿ ಏನು ಇದಾಗಿದೆ, ಆ ಚಪ್ಪಲಿನೂ ಕೂಡ ನಾವು FSLಗೆ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ರಿಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ರಕ್ತನ ಏನದು ಅನ್ನೋ ಮಾಹಿತಿ ನಮಗೆ FSL ರಿಪೋರ್ಟ್ ಬಂದಮೇಲೆ ತಿಳಿತೀವಿ. ಪ್ರದೇಶ ಏನಿದೆ ಅಲ್ಲಿ ರಾತ್ರಿ ಹೊತ್ತಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಜಾಗದಲ್ಲಿ ನಡ್ಕೊಂಡು ಹೋದ್ರೆ ಅವರನ್ನ ಹೊಡೆಯುವುದು, ಈ ರೀತಿಯ ವ್ಯವಸ್ಥೆ ಆ ಪ್ರದೇಶದಲ್ಲಿ ಆಗ್ತಾರೆ. ಪೊಲೀಸ್ ಇಲಾಖೆ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡಲಿಕ್ಕೆ ನಾವೇ ತಂಡವನ್ನ ಮಾಡಬೇಕು.
ಶಾಸಕರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರ ಬಂದು ಪ್ರಶ್ನೆ ಮಾಡುವಂತ ನಾವು ವಿಚಾರಿಸುವಂತ ಕೆಲಸ ಒಬ್ಬನೇ ಒಬ್ಬ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ. ಬೇಕೇ ಬೇಕು. ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇನ್ನು ಅನೇಕ ಸಂಘಟನೆಗಳು ಅವರ ಹತ್ರ ವಿನಂತಿ ಮಾಡುದು, ನೀವು ಯಾವುದೇ ರೀತಿಯ ಈ ಸರ್ಕಾರದ ಗೊಡ್ಡು ಬೆದರಿಕೆಗೆ ಮಣಿಯದೆ ನ್ಯಾಯಯುತವಾಗಿ ಪರಂಗಿಪೇಟೆ ಕೋಮಿನ ಯಾವುದಾದ್ರೂ ಸಣ್ಣ ವ್ಯತ್ಯಾಸ ಆದ್ರೆ ಅದನ್ನ ಎಲ್ಲ ನಿರ್ಭೀತಿಯಿಂದ ಬದುಕುವ ಜನರಿಗೆ ಅವರದೇ ಆದ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡಬೇಕು. ದಿಗಂತನನ್ನ ತಕ್ಷಣವೇ ಎಲ್ಲಿದ್ರೂ ಅದರ ಮಾಹಿತಿಯನ್ನ ಮನೆಯವರಿಗೆ ನಮ್ಗೆಲ್ಲ ಹಿಂದೂ ಸಂಘಟನೆಗಳಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ರೀತಿಯ ನೀವು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ, ಇವತ್ತು ಕೇವಲ ಪರಂಗಿಪೇಟೆ ಮಾತ್ರ ಬಂದಿದೆ, ಮುಂದಿನ ದಿನಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೋರಾಟ ಮಾಡೋದಕ್ಕೆ ಕಿಚ್ಚು ಹಚ್ಚಿಸುವಂತ ಕೆಲಸವನ್ನ ಖಂಡಿತ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ. ಇವತ್ತಲ್ಲ ನಾಳೆಯ ಒಳಗೆ ನೀವು ದಿಗಂತನ ಮಾಹಿತಿಯನ್ನ ಪೂರ್ತಿ ಕಲೆ ಹಾಕಿ ನಮ್ಗೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ, ಈ ಒಂದು ಹೋರಾಟಕ್ಕೆ ಪರಂಗಿಪೇಟೆಯ ಎಲ್ಲ ಜನರೊಟ್ಟಿಗೆ ಮತ್ತು ಆ ಮನೆಯವರೊಟ್ಟಿಗೆ ಕೂಡ ಈ ಒಂದು ಪರಂಗಿಪೇಟೆಯ ಹೃದಯ ಭಾಗದಲ್ಲಿ ಬೀದಿಯಲ್ಲಿ ಬಂದು ನಿಲ್ಲುವಂತ ಪರಿಸ್ಥಿತಿಯನ್ನ ಈಗಿನ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈಗಾಗಲೇ ನಮ್ಮ ಎಲ್ಲ ನಾಯಕರು ಹಿರಿಯರೆಲ್ಲ ಮಾತನಾಡಿದ್ರು. ಒಂದು 17 ವರ್ಷದ ಹುಡುಗ, ಬಹಳ ಸರಳ ಸಜ್ಜನಿಕೆಯ ಸಂಸ್ಕಾರಯುತವಾಗಿ ಜೀವನ ನಡೆಸುತ್ತಿರುವಂತಹ ಒಂದು ಕುಟುಂಬದ ಒಂದು ಮಗ ಇವತ್ತು 5 ದಿವಸ ಆಯ್ತು ಕಾಣೆಯಾಗಿ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಎಂಬುದರ ಕುರುಹು ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆ ಈಗಿನ ಈ ಸರ್ಕಾರ? ಇವತ್ತು ಆ ಮನೆಯಲ್ಲಿ ಒಂದು ರೀತಿಯಾದ ಮೌನದ ವಾತಾವರಣ, ದುಃಖದ ವಿಚಾರಗಳು, ಇಡೀ ಸಮಾಜ ದುಃಖತಪ್ತರಾಗಿ ಇವತ್ತು ಈ ರೀತಿಯಾದ ಒಂದು ಪ್ರತಿಭಟನೆಗೆ ಇಳಿಯುವಂತಹದ್ದು ಇದು ಬಹಳ ದುರದೃಷ್ಟಕರ. ಈ ಒಂದು ಸರ್ಕಾರ ಬಂದ ಮೇಲೆ ಆದಂತಹ ಅತ್ಯಾಚಾರ, ಅನಾಚಾರ, ಕೊಲೆ ಇದೆಲ್ಲವೂ ಕೂಡ ಜನರ ಒಂದು ರೀತಿಯಾದ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಉದಾಹರಣೆಯಾಗಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರಿಂದ ಹಿಡಿದು ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು ನಾಡಿನಲ್ಲಿ ಸರ್ಕಾರ ಆಗಿದೆ. ಈ ರೀತಿಯಾದ ಪರಿಸ್ಥಿತಿ ಯಾವತ್ತೂ ಆಗಿಲ್ಲ. ಇವತ್ತು ನಮ್ಮ ಸರ್ಕಾರದ ಗೃಹ ಸಚಿವರನ್ನ ಕೇಳಿದಾಗ, ಯಾವುದೇ ಘಟನೆಗಳು ನಡೆದಾಗ ಅವರು ಹೇಳುವಂತಹದ್ದು ಅದೊಂದು ಅನಾರೀಕ್ಷಿತ ಘಟನೆ, ಅದು ಒಂದು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಈ ರೀತಿಯಾದ ಒಂದು ಉಡಾಪೆಯ ಉತ್ತರವನ್ನು ನೀಡತಕ್ಕಂತ ಗೃಹ ಸಚಿವರು ಒಂದು ಕಡೆ ಆದ್ರೆ, ಒಂದು ರೀತಿಯಾದ ತುಗಲಕ್ ಸರ್ಕಾರವನ್ನು ನಡೆಯತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಆದ್ರೆ, ಯಾವುದೇ ರೀತಿಯಾದ ಘಟನೆಗಳು ನಡೆದಾಗ ಅದರ ಸರಿಯಾದ ಒಂದು ಪತ್ತೆಗೆ ಒಂದು ಇಚ್ಛಾಶಕ್ತಿಯನ್ನು ತೋರಿಸದಾಗಿರತಕ್ಕಂತ ನಮ್ಮ ಪೊಲೀಸ್ ಇಲಾಖೆ ಒಂದು ತರ. ಈ ರೀತಿಯಾದ ಸಂಗತಿಗಳು ಆದಾಗ ಎಲ್ಲಿದೆ ರಕ್ಷಣೆ ನಮ್ಮ ಜನರಿಗೆ? ಒಂದು ಸಮುದಾಯವನ್ನ ಓಲೈಕೆ ಮಾಡುವುದಕ್ಕೆ ಒಂದು ಮಿತಿ ಇದೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವುದರಿಂದ ಆ ಸಮುದಾಯದವರು ನಮ್ಮ ಜೊತೆ ಇರ್ತಾರೆ ಎಂಬ ಭ್ರಮೆಯಿಂದ ಕಾಂಗ್ರೆಸ್ ಸರ್ಕಾರ ತಮ್ಮ ಆಡಳಿತವನ್ನ ನಡೆಸುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಪಾಪ ದಿಗಂತ್ ಎಷ್ಟು ಒಳ್ಳೆಯ ಹುಡುಗ ಅಂತ ಹೇಳಿದನ್ನ ಇಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ತಮ್ಮ ಮಾತಿನಲ್ಲಿ ಹೇಳಿದ್ರು. ಅಷ್ಟೊಬ್ಬ ಒಳ್ಳೆಯ ಸಜ್ಜನ ಹುಡುಗನ ನಾಪತ್ತೆಯಾಗಿ 5 ದಿವಸ ಆಗಿದೆ ಅಂತ ಹೇಳಿದ್ರೆ ಇದೇನರ್ಥ? ಇದಕ್ಕೆ ಏನು ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಇದೆಯೋ ಇಲ್ಲವೋ ಎಂಬ ಭಾವನೆ ನಮಗೆ ಬರುವಂತದ್ದು. ಇವತ್ತು ಯಾವುದೇ ಒಂದು ಚಿಕ್ಕ ಘಟನೆ ಆದ್ರೂ ಕೂಡ ಆ ಕ್ಷಣ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತದೆ. ಅದಕ್ಕೆ ಪೂರ್ತಿಯಾದ ಸಹಕಾರವನ್ನು ಕೂಡ ಕೊಡ್ತಾರೆ. ನನಗೆ ಇಲ್ಲಿ ಗಮನಕ್ಕೆ ಬಂದದ್ದು ಯಾವುದು ಅಂತ ಹೇಳಿದ್ರೆ, ಪರಂಗಿಪೇಟೆಯ ಇತಿಹಾಸದಲ್ಲಿ ಈ ರೀತಿಯಾದ ಒಂದು ಸಹಮತವನ್ನ ಎಲ್ಲ ಜನ ತಮ್ಮ ಅಂಗಡಿ ಮುಕ್ಕಟ್ಟನ್ನ ಬಂದ್ ಮಾಡಿ ನಿಮ್ಮ ಜೊತೆ ನಾವು ಇದ್ದೇವೆ ಎಂಬ ಒಂದು ಸಂದೇಶವನ್ನು ಕೊಟ್ಟದಿದೆಯಲ್ಲ, ಇದು ಬಹಳ ಒಂದು ಒಳ್ಳೆಯ ವಿಚಾರ. ಈ ರೀತಿಯಾಗಿ ನಾವು ಯಾವುದೇ ರೀತಿಯಾದ ಘಟನೆ ನಡೆದಾಗ ಈ ರೀತಿಯಾಗಿ ಒಂದಾಗಿ ಒಟ್ಟಾಗಿ, ಯಾಕೆ ನಮ್ಮ ಹುಡುಗರಿಗೆ ರಕ್ಷಣೆ ಸಿಗಲಿಲ್ಲ? ಯಾಕೆ ಇಷ್ಟು ದಿವಸಗಳಾದ್ರೂ ಕೂಡ ಅವರು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ? ನಾನು ಒಂದು ಮಾತನ್ನು ಹೇಳ್ತೀನಿ,
ಇವತ್ತು ಇಡೀ ಸಮಾಜ ಒಂದು ರೀತಿಯಾದ ಮಾದಕ ವ್ಯಸನಿಗೆ ಗುರಿಯಾಗುತ್ತಿರುವಂತ ಈ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಕಣ್ಣು ತೆರೆದು ಅವರನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನು ಮಾಡದೇ ಇದ್ದವಾಗಿ ನನ್ನ ಮನಸ್ಸಿಗೆ ಹೇಳ್ತದೆ. ಪೊಲೀಸ್ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಇದೆ, ನಮಗೆ ಅವರು ಕೊಡ್ಲಿಕ್ಕೆ ಒಂದು ರೀತಿಯಾದ ಹಿಂದೇಟು ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ನೀವು ಬಲಿಯಾಗಿದ್ದೀರಿ ಎಂಬುದು ನಮಗೆ ಯಾವುದೇ ರೀತಿಯಾದ ಒತ್ತಡಕ್ಕೆ ಮಣಿಯುವ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆ ಇದ್ದೇವೆ. ಯಾವುದೇ ರೀತಿಯಾದ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ನಮ್ಮ ಸಂಘ ಪರಿವಾರ ಸಿದ್ಧವಿದೆ ಎಂಬ ಮಾತನ್ನು ಹೇಳುತ್ತಾ ಆದಷ್ಟು ಬೇಗ ದಿನಗಳನ್ನು ಕೂಡ ನಾವು ಈ ರೀತಿಯಾಗಿ ಒಟ್ಟಾಗಿ ಒಂದಾಗಿ ಎಲ್ಲಾ ಜನರು ಸೇರಿ ಈ ರೀತಿಯಾದ ಘಟನೆಗಳನ್ನು ವಿನಂತಿಯನ್ನು ಮಾಡುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಫಾರೂಕ್ ವಾಹಿನಿಗಡೆ ನಮ್ಮ ಜೊತೆ ಇದ್ದಾರೆ ಹಾಗೂ ರಂಜಾನ್ ಕೂಡ ಸಭೆಯನ್ನ ಉದ್ದೇಶಿಸಿ ನಂದನ್ ಮಲ್ಯರವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತ ಯುವ ನಾಯಕ ನಂದನ್ ಮಲ್ಯ ಈ ಒಂದು ಸಭೆಯನ್ನ ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿಸುತ್ತೇವೆ. ಈ ಒಂದು ಸಭೆಯನ್ನ ಉದ್ದೇಶಿಸಿ ನಮ್ಮ ಜೊತೆ ವಕೀಲರಾದಂತಹ ಪ್ರಸಾದ್ ರವರು